So yes all, a very good evening and I wholeheartedly welcome you again back for Enlightened Educators. And ಭಾಳಷ್ಟು ಜನರಲ್ಲಿ ಇದ್ದಂಥ ಡೌಟು ಮಾಡ್ಯೂಲ್ 4 ಮತ್ತು ಮಾಡ್ಯೂಲ್ 5 ಯಾವುದು ಡಿಸೈನ್ ಆಫ್ FIR ಆ್ಯಂಡ್ IIR ಫಿಲ್ಟರ್ ಡಿಸೈನ್ ಇವೆರಡರಲ್ಲೇ ಡೌಟ್ ಇತ್ತು. ಸೊ ಇವೆರಡರಲ್ಲಿ ನಾನು ಹೇಗೆ ಮಾಡಬೇಕು ಅನ್ನೋದೊಂದು ಸಣ್ಣ ಒಂದು ಡೌಟ್ ಇತ್ತು, ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ತುಂಬ ಜನ ಡೌಟ್ಸನ್ನು ಕೇಳ್ತಿದ್ರಿ ಪರ್ಸ್ನಲಿ ಥ್ರೂ ಟೆಲಿಗ್ರಾಮ್. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇದನ್ನು ಕ್ಲಾರಿಫೈ ಮಾಡಿ ಕೊಡ್ತಾ ಇದ್ದೀನಿ ನಾನು, ಆಯಿತಾ. ಸೊ ಫಸ್ಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಡಿಸೈನ್ ಆಫ್ FIR ಫಿಲ್ಟ್ರಲ್ಲಿ ಬರೋಂಥ ಸಿಲೆಬಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ರಾಕ್ಟಿಕಲ್ ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಫಿಲ್ಟರ್, ಸಿಮೆಟ್ರಿಕ್ ಆ್ಯಂಡ್ ಎಸಿಮೆಟ್ರಿಕ್ FIR ಫಿಲ್ಟರ್, ಡಿಸೈನ್ ಆಫ್ ಲೀನಿಯರ್ ಫೇಸ್ FIR ಫಿಲ್ಟರ್ using windows, that's rectangular, barlet and Hamming and Blackman windows, structure for FIR filter, direct and cascade form. See, ಈ ಒಂದು ಮಾಡ್ಯೂಲ್ ಚೆನ್ನಾಗಿದೆ. ಐ ಆಮ್ ಟೆಲಿಂಗ್ ಯು ಫ್ರ್ಯಾಂಕ್ಲಿ, ಈ ಒಂದು ಮಾಡ್ಯೂಲ್ ಚೆನ್ನಾಗಿದೆ. ಏನು ಇದು ಸ್ವಲ್ಪ ಸಿಲೆಬಸ್ ಜಾಸ್ತಿ, ಇದು ಕಮ್ಮಿ, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಸೊ ನಾನು ಟಾಪಿಕ್ಸ್ ಒಂಚೂರು ಹತ್ರದಿಂದ ನೋಡಿದ್ದೀನಿ, ಸ್ವಲ್ಪ ಚೆನ್ನಾಗಿದೆ ಆಯಿತಾ. ಸೊ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ IIR ಫಿಲ್ಟರಲ್ಲಿ ನೋಡೋದಾದರೆ ಇನ್ಫೈನೈಟ್ ಇಂಪಲ್ಸ್ ರೆಸ್ಪಾನ್ಸ್ ಫಿಲ್ಟರ್ ಫಾರ್ಮ್ಯಾಟ್, ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಡಿಸೈನ್ ಮೆಥಡ್, ಅನಲಾಗ್ ಫಿಲ್ಟರ್ ಯೂಸಿಂಗ್ ಲೋ ಪಾಸ್ prototype transformation, normalized Butterworth function, bilinear transformation and frequency warping, bilinear transformation design procedure, digital sorry for the distraction, digital Butterworth what I can say, filter design using BLT, realization of IIR filters in direct form 1 and 2. ಸೊ ನಾನು ಏನು ಹೇಳ್ತೀನಿ ಗೊತ್ತಾ, 4th ಮಾಡ್ಯೂಲ್ ಓದ್ಬಿಡಿ. 5th ಮಾಡ್ಯೂಲ್ಗೆ ಏನು ಮಾಡ್ತೀರಾ ಅಂದರೆ, ವಾಟ್ ಇಸ್ ದಟ್ ಕ್ವಶನ್ ದಟ್ ಯು ಗೆಟ್ ಇನ್ ಯರ್ ವರ್ಡ್, ಐ ಕ್ಯಾನ್ ಸೇ ದ ದಿಸ್ ಒನ್ ವಿಚ್ ಒನ್ ದಿ ಕ್ವಶನ್ ಪೇಪರ್ ಅಷ್ಟು ಮಾಡ್ಕೊಳ್ಳಿ, ಅದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಖಂಡಿತ ಆಗುತ್ತೆ ಆಯಿತಾ. ನೀವು ಅದೇ ಮಾಡಬೇಕು. ಇವಾಗ ನೀವು ಯಾವ್ದಾದ್ರು ಓದ್ತಾ ಇಲ್ಲ ನನಗೆ ಕಷ್ಟ ಅಂದರೆ ಅದು ಏನಾಗುತ್ತೆ, ಓದ್ತಾ ಇಲ್ಲ ನನಗೆ ಕಷ್ಟ ಅಂತ ಹೇಳಿದ್ರೆ, ಸೊ ಅದು ನೀವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಕ್ವಶನ್ ಪೇಪರಿಂದ ನೋಡ್ಕೋಬೋದು. ಆ್ಯಂಡ್ ನೀವು ತುಂಬ ಜನ ಒಂದೇ ಕ್ವಶನ್ ಕೇಳಿದ್ದೀರಾ, ಅದು 4th ಆ್ಯಂಡ್ 5th ಮಾಡ್ಯೂಲಲ್ಲಿ ಯಾವ್ದು ಈಸಿ ಇದೆ ಹೇಳಿ, ಯಾವ್ದು ಕಷ್ಟ ಇದೆ ಹೇಳಿ ಅಂತ. ಈಸಿ ಆ್ಯಂಡ್ ಕಷ್ಟ ಅನ್ನೋದು ಅದು ನಿಮಗೆ ಬರುತ್ತೆ, ನನಗೆ ಬರಲ್ಲ, ಕರೆಕ್ಟ್ ಅಲ್ವಾ. ಬಿಕಾಸ್ ಇಫ್ ಯು ಆರ್ ಪ್ರಾಕ್ಟಿಸಿಂಗ್ ಎನಿ ಪ್ರಾಬ್ಲಮ್, ಯು ಮೈಟ್ ಫೈಂಡ್ ಇಟ್ ಈಸಿ, ಅದರ್ಸ್ ಮೈಟ್ ಫೈಂಡ್ ಇಟ್ ಡಿಫಿಕಲ್ಟ್. ಸೊ ಏನು ಗೊತ್ತಾ, ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಎಸ್ಪೆಷಲಿ ಒಪಿನಿಯನ್ ತಿಳ್ಕೊಳ್ಳೋಕ್ಕೆ ಹೋಗ್ಬಾರ್ದು, ಅಲ್ಲಿ ಯಾವುದಕ್ಕಾದ್ರೂ ಒಪಿನಿಯನ್ ತಿಳ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಅದು ದಟ್ಸ್ ಅ ಬಿಗ್ ಮಿಸ್ಟೇಕ್ ದಟ್ ಯು ಆಲ್ ಡೂ, ಹೌದಾ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಪನ್ ಆಗಿ, ಬಿಕಾಸ್ ನಾನು ನೋಡ್ರಂಗೆ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಏನಾಗುತ್ತೆ ಅಂದರೆ, ತುಂಬ ಜನಕ್ಕೆ ಕೆಲವರು ಹೇಳಿರ್ತಾರೆ ಇದಾ ಈಸಿ ಅಂದ್ಬಿಡ್ತಾರೆ ಕೆಲವರು, ಬಿಕಾಸ್ ಅವ್ರಿಗೆ ತುಂಬ ಈಸಿ ಇರುತ್ತೆ. ಆವಾಗ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಅದನ್ನೇ ನಂಬ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನಿಗೊಂದು ಪಾಯಿಂಟ್ ಆಫ್ ಟೈಮ್ ಎಕ್ಸಾಮ್ ಅಂತ ಬಂದಾಗ, ಇಫ್ ಯು ಫೀಲ್ಸ್ ಇಟ್ ಡಿಫಿಕಲ್ಟ್, ದೆನ್ ಹೂ ಇಸ್ ರೆಸ್ಪಾನ್ಸಿಬಲ್ ಅಲ್ವಾ. ಅದೇನು ಅಂದರೆ, ನಾವು ವರ್ಕ್ ಮಾಡ್ತೀವಲ್ವಾ, ಆವಾಗ ನಮಗೆ ಹೆಂಗೆ ಅನಿಸುತ್ತೆ ಅದೇ ಒಂದು ಫೈನಲ್ ನಮ್ಮ ಒಂದು ಒಪಿನಿಯನ್ ಆಗುತ್ತೆ ಫಾರ್ ಎನಿ ಟಾಪಿಕ್, ಫಾರ್ ಎನಿ ಸಬ್ಜೆಕ್ಟ್ ಆರ್ ಫಾರ್ ಎನಿ ವಾಟ್ ಐ ಕ್ಯಾನ್ ಸೇ ದ ಸಬ್ಜೆಕ್ಟ್, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಈಸಿ ಆರ್ ಡಿಫಿಕಲ್ಟ್ ಅನ್ನೋದು ನಿಮ್ಮಲ್ಲೇ ಬರುತ್ತೆ, ನೀವು ವರ್ಕ್ ಮಾಡ್ದಾಗಲೇ ಗೊತ್ತಾಗುತ್ತೆ. ಇವಾಗ ಈ ಕ್ವಶನ್ ಯಾಕೆ ಹುಟ್ಕೊಂತು ಸ್ಪೆಷಲಿ ಅಂತ ಹೇಳಿದ್ರೆ, ಇದಕ್ಕೆ ನಿಮಗೆ 4th ಆ್ಯಂಡ್ 5th ಮಾಡ್ಯೂಲ್ ಬಂದು ಒಂದು ರೀತಿ ಇದು ಮಾಡಿಬಿಟ್ಟಿರ್ತಾರೆ, ಬಿಕಾಸ್ ಯಾಕೆಂದರೆ ಲಾಸ್ಟ್ದಲ್ವ ಯಾರೋ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಿಮಗೆ ಕ್ವಶನ್ ಹುಟ್ಕೊಂಡಿರುತ್ತೆ. ಕಾಲೇಜಲ್ಲೇ ಆಗದಿದ್ದಾಗ ಒಬ್ಬ ಟೀಚರ್ಗೆ ಇದು ಐಡಿಯಾ ಇರುತ್ತೆ ಅನ್ನೋಂಥದ್ದು ಪ್ರಶ್ನೆ ನೀವು ಮಾಡಿದ್ದೀರಾ, ದಟ್ ಇಸ್ ಗುಡ್. ಬಟ್ ನಾನು ಹೇಳೋದು ಅಂದರೆ, ದಯವಿಟ್ಟು ನೀವೇನು ಮಾಡ್ತೀರಪ್ಪ ಅಂತಂದರೆ, ಯಾವುದೇ ಒಂದು ಸಬ್ಜೆಕ್ಟು ಹೇಗಿದೆ, ಈಸಿನಾ ಡಿಫಿಕಲ್ಟಾ, ಅಥವಾ ಯಾವುದೇ ಒಂದು ಸಬ್ಜೆಕ್ಟು ನೀವು ಒಂದು ಟಾಪಿಕ್ಕು ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಕೇಳ್ತೀರಾ ಅಲ್ವಾ, ಅದು ಕೇಳೋದಕ್ಕೂ ಮುಂಚೆ ನೀವೊಂದ್ಸಲ ಪ್ರಯತ್ನ ಮಾಡಿ. ನೀವು ಒಂದ್ಸತಿ ಪ್ರಯತ್ನ ಮಾಡಿದಾಗ ನಿಮಗೆ ಹೆಂಗೆ ಅನಿಸುತ್ತೆ ಅಂತ ನೋಡ್ಕೊಂಡು ಆಮೇಲೆ ನೀವು ಇದು ಮಾಡ್ಕೊಳ್ಳಿ, ಆಯಿತಾ. ಅದನ್ನೇ ಇನ್ನೊಬ್ಬರ ಹತ್ರ ಕೇಳಿ ನಿಮ್ಮ ಒಂದು ಇದನ್ನು ಡೈವರ್ಟ್ ಮಾಡ್ಕೋಬೇಡಿ, ಬಿಕಾಸ್ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನನ್ನ ಒಂದು ಸಬ್ಜೆಕ್ಟನ್ನ ಎಷ್ಟೋ ಜನ ನಂಗೆ ಕಷ್ಟ ಅಂತ ಹೇಳಿ ಇಟ್ಟಿದ್ರು, ಬಟ್ ಫೈನಲಿ ಐ ಗಾಟ್ ಟು ನೋ ದಟ್ ಇಟ್ಸ್ ನಥಿಂಗ್. ಸೊ ಹಾಗೆ, ಸೊ ಕೆಲವರು ಅವ್ರ ಒಪಿನಿಯನ್ ಹೇಳಿರ್ತಾರೆ, ಬಟ್ ನಾವು ಅದನ್ನೇ ನಂಬ್ಕೊಂಡು ಹೋದಾಗ ಕಡೆಗೆ ಅದು ನಮಗೆ ಸುಲಭ ಅನಿಸ್ದಾಗ ನಾವು ನೊಂದ್ಕೋತೀವಿ, ಅಯ್ಯೋ ಎಲ್ಲರೂ ಕಷ್ಟ ಅಂತ ಹೇಳ್ಕೊಂಬಂದಿದ್ದು ಇಷ್ಟೇನಾ ಅಂತ ಅನ್ಸುತ್ತೆ. ಸೊ ಆ ಥರದ್ದೊಂದು ತೊಂದರೆ ಆಗೋದು ಬೇಡ. ಪ್ರತಿಯೊಂದಕ್ಕೂ ನಿಮ್ಮ ಒಪಿನಿಯನ್ನ ಹುಟ್ಟಾಕೊಳ್ಳೋಕೆ ಶುರು ಮಾಡಿ. ಅದು ಯಾವಾಗ ಆಗುತ್ತೆ ಅಂದರೆ ವೆನ್ ಸ್ಟಾರ್ಟ್ ಸ್ಟಡಿಂಗ್, ಓಕೆನಾ. ಬಟ್ ಇದು 4th ಆ್ಯಂಡ್ 5th ಮಾಡಲ್ ಎಕ್ಸೆಂಪ್ಷನ್ ಕೇಸ್, ನನಗೆ ಗೊತ್ತಿಲ್ಲ. ಕಾಲೇಜಲ್ಲೂ ಸ್ವಲ್ಪ 4th 5th ಅಂದರೆ ಹಂಗೆ ಹೋಗ್ತಾನೆ ಇರುತ್ತೆ, ಅದು ಕೆಲವರು ಮಾಡ್ಬೋದು, ಕೆಲವರು ಮಾಡ್ದೇನೂ ಇರ್ಬೋದು. ಅದಕ್ಕಾಗಿ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಇವಾಗ ಹೇಳ್ತಾ ಇದ್ದೀನಿ, ಇದು ಚೆನ್ನಾಗಿದೆ. ಸೊ ಇವಾಗ ನಾವೇನು ಮಾಡೋಣ, ಕ್ವಶನ್ ಪೇಪರ್ ನೋಡೋಣ ಏನೇನು ಕ್ವಶನ್ಸ್ ಇದೆ ಅಂತ. ಸೊ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಿ ವಿತೌಟ್ ಫೇಲ್, ಫೈನ್, ಓಕೆ. ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಕ್ವಶನ್ ಪೇಪರ್ನ, ದಯವಿಟ್ಟು. ಇದು ಫಸ್ಟ್ ಕ್ವಶನ್ ಪೇಪರ್ ನಾನು ತಗೋತಾ ಇದ್ದೀನಿ. ಇದರಲ್ಲಿ ಐ ಆಮ್ ಟೇಕಿಂಗ್ ಫಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ನಿಮ್ಮ ಸಿಲೆಬಸ್ ಪ್ರಕಾರ ಅರ್ಥನೇ ತೋರಿಸ್ಕೊಡ್ತೀನಿ, ವರಿ ಮಾಡಬೇಡಿ.
Convey the lattice structure for FIR filter defined by K1 is equal to 0.65, K2 is equal to 0.341, K3 is equal to 0.82 direct form structure. Draw both lattice and direct form structure. ಈ ಕ್ವಶನ್ ಯಾವುದು ಅಂದರೆ ಇಲ್ಲಿ ನಿಮ್ಮ ಸಿಲೆಬಸ್ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ನಿಮಗೆ ಸಿಲೆಬಸ್ ಡೈರೆಕ್ಟ್ ಫಾರ್ಮ್ ಆ್ಯಂಡ್ ಕ್ಯಾಸ್ಕೇಡ್ ಫಾರ್ಮ್ ಕಾಣಿಸ್ತಿದೆ ಅಲ್ವಾ. ಸೊ ಇದು ಒಂದು ನಿಮಗೆ ಬರೋವಂಥದ್ದು ಆಯಿತಾ. ಸೊ ಇದರಲ್ಲೇ ಬರುತ್ತೆ ನಿಮಗೆ ಡೈರೆಕ್ಟ್ ಫಾರ್ಮ್ ಆ್ಯಂಡ್ ಕ್ಯಾಸ್ಕೇಡ್ ಫಾರ್ಮ್ ಏನಿದೆಯಲ್ಲ ಅದೇ ಬರುತ್ತೆ ಆಯಿತಾ. ಓಕೆ, ಸೊ ದಟ್ ಈಸ್ ವಾಟ್ ಇಸ್ ಫಾರ್ ದಿಸ್. ಓಕೆ, ಯಾ ನಾವು ನೋಡಿ ಡಿಸೈನ್ ಆನ್ FIR BPF ಬ್ಯಾಂಡ್ ಪಾಸ್ ಫಿಲ್ಟರ್ ಫಾರ್ ಲೋವರ್ ಕಟ್ ಆಫ್ ಫ್ರೀಕ್ವೆನ್ಸಿ 2 ರೇಡಿಯನ್ಸ್, ಅಪ್ಪರ್ ಕಟ್ ಆಫ್ ಫ್ರೀಕ್ವೆನ್ಸಿ ಯೂಸಿಂಗ್ 3 ರೇಡಿಯನ್ಸ್ ಆ್ಯಂಡ್ M is equal to 7. ಯೂಸ್ ಹ್ಯಾಮಿಂಗ್ ವಿಂಡೋ ಜಾಸ್ತಿ ಕೇಳಿದ್ದಾರೆ. ಹ್ಯಾಮಿಂಗ್ ವಿಂಡೋ ಯಾವುದು ಅಂದರೆ ಇಲ್ಲಿದೆಯಲ್ವಾ, ದಿಸ್ ಒನ್, ದಟ್ ಇಸ್ ಡಿಸೈನ್ ಆಫ್ ಲೀನಿಯರ್ ಫೇಸ್ FIR ಫಿಲ್ಟರ್ ಲೋ ಪಾಸ್ ಆ್ಯಂಡ್ ಹೈ ಪಾಸ್ ಯೂಸಿಂಗ್ ವಿಂಡೋಸ್ ದಟ್ಸ್ ರೆಕ್ಟ್ಯಾಂಗುಲರ್, ಬ್ಯಾಲೆಟ್, ಹ್ಯಾಮಿಂಗೇ ಜಾಸ್ತಿ ಕೇಳಿರೋದು. ಹ್ಯಾಮಿಂಗ್ ನಾನು ನೋಡಿಲ್ಲ. ಹ್ಯಾಮಿಂಗ್ ಆ್ಯಂಡ್ ಬ್ಲ್ಯಾಕ್ಮನ್ ವಿಂಡೋಸ್ ಈ ಕಾನ್ಸೆಪ್ಟಿಂದ ಬರುತ್ತೆ ಆಯಿತಾ. ನೆಕ್ಸ್ಟು ದ ಸೇಮ್ ಥಿಂಗ್, ದಿಸ್ ಇಸ್ ಆಲ್ಸೋ ಹ್ಯಾಮಿಂಗ್ ವಿಂಡೋ. ಲೀನಿಯರ್ ಫೇಸ್ ಹೈ ಪಾಸ್ ಫಿಲ್ಟರ್ ನಿಮ್ಗೆ ಇಲ್ಲಿ ಹೇಳಿದ್ದಾರೆ ಏನಂತ, ಡಿಸೈನ್ ಆಫ್ ಲೀನಿಯರ್ ಫೇಸ್ ಲೋ ಪಾಸ್ ಆ್ಯಂಡ್ ಹೈ ಪಾಸ್ ಅಂತ ಕೇಳಿದ್ದಾರೆ. ಐದರ್ ಲೋ ಪಾಸು ಕೇಳ್ಬೋದು, ಹೈ ಪಾಸು ಕೇಳ್ಬೋದು. ಸೊ ಇಲ್ಲಿ ಒಂದು ಲೋ ಪಾಸ್ದು ಬಂತು, ಯಾವುದೋ ಲೋವರ್ ಕಟ್ ಆಫ್ ಇಲ್ಲಿ ಬ್ಯಾಂಡ್ ಪಾಸ್ ಫಿಲ್ಟರ್ ಬಂತು, ಇಲ್ಲಿ ಹೈ ಪಾಸ್ ಫಿಲ್ಟರ್ ಬಂತು. ಇದಕ್ಕೊಂದು ಟೇಬಲೇ ಇದೆ, ನಿಮ್ಗೆ ಲೆಕ್ಕ ಹಾಕಿದ್ರೆ ತೋರಿಸ್ತೀನಿ ನಾನು ಟೇಬಲು. ಐ ಹೋಪ್ ಐ ಕೆಪ್ಟ್ ಮೈ ಬುಕ್ ಇನ್, ಐ ವಿಲ್ ಗೆಟ್ ಇಟ್. ಸೊ ಅಲ್ಲಿ ತೋರಿಸ್ತೀನಿ, ಟೇಬಲೇ ಇದೆ ಇದಕ್ಕೊಂದು ಆಯಿತಾ. ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದು, ಒಬ್ಟೇನ್ ಅ ಕ್ಯಾಸ್ಕೇಡ್ ರಿಯಲೈಸೇಷನ್ ಆಫ್ ದಿಸ್. ಕ್ಯಾಸ್ಕೇಡ್ ರಿಯಲೈಸೇಷನ್ ಯಾವುದು ನಾವು ಇವಾಗಷ್ಟೇ ಹೇಳಿದ್ವಿ, ಇದು ಸ್ಟ್ರಕ್ಚರ್ ಆಫ್ FIR ಫಿಲ್ಟರ್ ಡೈರೆಕ್ಟ್ ಆ್ಯಂಡ್ ಕ್ಯಾಸ್ಕೇಡ್ ಫಾರ್ಮ್, ಕರೆಕ್ಟಾ? ಇದನ್ನೇ ಅವರು ಕೇಳಿದ್ದಾರೆ ಆಯಿತಾ. ಸೊ ನಿಮಗೆ ಇದ್ರ ಮುಖಾಂತರ ಏನು ತಿಳ್ಕೊಬೇಕಂದ್ರೆ, ಫಸ್ಟು ನಂಗೆ ಏನು ಟಾಪಿಕಿಂದ ಕ್ವಶನ್ ಬರ್ತಿದೆ ಅಂತ, ಬಿಕಾಸ್ ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ನಾವು ಈ ಥರ ಇಷ್ಟೊಂದು ಡೀಟೇಲ್ ಆಗಿ ನೋಡ್ತಾನೆ ಇದ್ದಿಲ್ಲ. ಆಮೇಲೆ ನಮಗೆ ಒಂದೊಂದಾಗಿ ಅರಿವಾಗ್ತಾ ಹೋಯಿತು. ಅಂದರೆ ನಾವು ಕ್ವಶನ್ ಪೇಪರ್ ನೋಡಿದಾಗ ನಮಗೆ ಯಾವ ಟಾಪಿಕಿನ ಕ್ವಶನ್ ಬರುತ್ತೆ, ಅದು ಪ್ರತಿ ಸಲಿನೂ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಆ್ಯಂಡ್ ನಾವು ಯಾವುದಕ್ಕೆ ಒಂದು ಹೆಚ್ಚಿನ ಕಾನ್ಸಂಟ್ರೇಷನನ್ನು ಕೊಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವೆಲ್ಲ ತಿಳ್ಕೊಳ್ತಾ ಬಂದ್ವಿ. ಸೊ ನಿಮಗೂ ಇದನ್ನು ನಾನು ಅಳವಡಿಸ್ತಾ ಇದ್ದೀನಿ ಆಯಿತಾ. ಓಕೆ, ನಾವು ಡಿಸೈನ್ ದ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಫೇಸ್ FIR ಫಿಲ್ಟರ್ ಆಫ್ ದ ಲೆಂತ್ M is equal to 15 which are symmetric unit impulse response and frequency response that satisfies. ಈ ಕ್ವಶನ್ ಏನೋ ನಾನು ನೋಡ್ಬಿಟ್ಟು ಹೇಳ್ತೀನಿ. ಮೋಸ್ಟ್ಲಿ ಈ ಕ್ವಶನ್ ನಮ್ಮ ಸಿಲೆಬಸ್ನಲ್ಲಿ ನೋಡ್ತೀನಿ ಯಾವುದು ಅಂತ, ಓಕೆನಾ. ಸೊ ಇವಾಗ ನಾವು ಕಂಡಂಥ ಕ್ವಶನಲ್ಲಿ ಯಾವ್ಯಾವ್ದು ವಿ ಫೌಂಡ್ ಔಟ್ ಡೈರೆಕ್ಟ್ ಆ್ಯಂಡ್ ಲ್ಯಾಟಿಸ್ ಆಫ್ FIR ಫಿಲ್ಟರ್, ಅಲಾಂಗ್ ವಿತ್ ವಿ ಫೌಂಡ್ ಔಟ್ ದ ಕ್ಯಾಸ್ಕೇಡ್ ಫಾರ್ಮ್ 2, ಆ್ಯಂಡ್ ವಿ ಫೌಂಡ್ ಔಟ್ ದ ಹ್ಯಾಮಿಂಗ್ ವಿಂಡೋ ಫಾರ್ ಬ್ಯಾಂಡ್ ಪಾಸ್ ಫಿಲ್ಟರ್ ಆ್ಯಂಡ್ ದಿಸ್ ಒನ್ ದಟ್ ಈಸ್ ಹೈ ಪಾಸ್ ಫಿಲ್ಟರ್ ಆಯಿತಾ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ಓಕೆನಾ. ಯಾ, ಸೊ ನಾವಿಲ್ಲಿ ನೋಡಿ DF1 ಆ್ಯಂಡ್ DF2 ರಿಯಲೈಸೇಷನ್ ಫಾರ್ ದಟ್ ಇಸ್ y of n is equal to ಆಯಿತಾ. ಸೊ ಇದು ನೀವೇನು ಮಾಡಬೇಕು ಅಂದರೆ ನೋಡಿ, ಇದು ಒಂದಿದೆ, ಡಿಸ್ಕಸ್ ಹೌ ಅನಲಾಗ್ ಫಿಲ್ಟರ್ ಇಸ್ ಮ್ಯಾಪ್ಡ್ ಆನ್ ಟು ಡಿಜಿಟಲ್ ಫಿಲ್ಟರ್ ಯೂಸಿಂಗ್ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಕಮೆಂಟ್ ಆನ್ ಸ್ಟೆಬಿಲಿಟಿ. ಈ ಎರಡು ಕ್ವಶನ್ ಏನಾಗಿದೆಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಡೈರೆಕ್ಟ್ ಫಾರ್ಮ್ 1 and 2 IR ಫಿಲ್ಟರ್ದೊಂದು, ಆಮೇಲೆ ಇಲ್ಲಿ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಹೇಳಿದ್ದಾರೆ, ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಫ್ರೀಕ್ವೆನ್ಸಿ ವಾರ್ಪಿಂಗ್ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಡಿಸೈನ್ ಪ್ರೊಸೀಜರ್ ಹೇಳಿದ್ದಾರೆ, ಅದ್ರ ಮೇಲೆ ಬಂದಿರೋದು. ಆ್ಯಂಡ್ ಇದು ಡಿಸೈನ್ ಡಿಜಿಟಲ್ IR ಬಟರ್ವರ್ತ್ HPF ಫಿಲ್ಟರ್ ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ, ಯಾವುದು DF1 ಆ್ಯಂಡ್ DF2 ರಿಯಲೈಸೇಷನ್ ಕೇಳಿದ್ದಾರೆ ಆಯಿತಾ. ಓಕೆ, ನಾವು ಹಿಯರ್ ದೇ ವಾಸ್ಟ್ ಯು ಟು ಡಿಸೈನ್ ಆ್ಯಂಡ್ ಡಿಜಿಟಲ್ IR ಬಟರ್ವರ್ತ್ HPF ವಿತ್ ಫ್ರೀಕ್ವೆನ್ಸಿ ಸ್ಪೆಸಿಫಿಕೇಶನ್ ಗಿವನ್ ಬೈ, ಇದನ್ನೊಂದಿಷ್ಟು ಕೊಟ್ಟಿದ್ದಾರೆ. ಸೊ ಇದು ಎಲ್ಲಿ ಬರುತ್ತೆ ಅಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಇಲ್ಲಿ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಡಿಸೈನ್ ಮೆಥಡ್ ಇದೆ, ಮತ್ತು ತಿರ್ಗಾ ನಿಮ್ಗೆ ಇದು ಕೇಳಿದ್ದಾರೆ ನೋಡಿ, ಇಲ್ಲಿ ಡಿಜಿಟಲ್ ಬಟರ್ವರ್ತ್ ಫಿಲ್ಟರ್ ಡಿಸೈನ್ ದಟ್ ಇಸ್ ಲೋ ಪಾಸ್ ಆ್ಯಂಡ್ ಹೈ ಪಾಸ್ ಕೇಳಿದ್ದಾರೆ. ಬಟರ್ವರ್ತ್ ಫಿಲ್ಟರ್ ಡಿಸೈನ್ದು ಕ್ವಶನ್ ಇದು ಒಂದು ಯಾವ್ದು ಬಂತು, ಬಟರ್ವರ್ತ್ ಫಿಲ್ಟರ್ ಡಿಸೈನ್ ಒಂದು ಕ್ವಶನ್ ಬಂದಿದೆ. ಹೈ ಪಾಸ್ ಮತ್ತು ಯಾವ್ದು ಕೇಳಿದ್ದಾರೆ, ಬ್ಯಾಂಡ್ ಪಾಸ್ ಕೇಳಿದ್ದಾರೆ, ಸೆಕೆಂಡ್ ಆರ್ಡರ್ ಕೇಳಿದ್ದಾರೆ ಆಯಿತಾ. ಅದರ ಜೊತೆಗೆ ನಿಮಗೆ ಬಂದಿರೋದು IIR ದಿಸ್ ಒನ್ ಡೈರೆಕ್ಟ್ ಫಾರ್ಮ್ 1 ಆ್ಯಂಡ್ ಡೈರೆಕ್ಟ್ ಫಾರ್ಮ್ 2 ಕೇಳಿದ್ದಾರೆ, ಆ್ಯಂಡ್ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಮೇಲೆ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಹೀಗೆ ನೀವು ಗುರ್ತು ಹಾಕೊಳ್ತಾ ಬಂದರೆ ಗೊತ್ತಾಗುತ್ತೆ ಆಯಿತಾ. ಓಕೆ, ಸೊ ಇದು ಯಾವುದು, whose frequency this H is equal to S square 1 by S square plus S plus 1 represents the transfer function of low pass filter with a pass band of 1 radian per second. ಈ ಒಂದು ಕ್ವಶನ್ ಬಂದು ನಿಮ್ಮ ಸಿಲೆಬಸ್ನಲ್ಲಿ ನೋಡಿ, ದಿಸ್ ಅನಲಾಗ್ ಫಿಲ್ಟರ್ ಯೂಸಿಂಗ್ ಲೋ ಪಾಸ್ ಪ್ರೋಟೋಟೈಪ್ ಟ್ರಾನ್ಸ್ಫಾರ್ಮೇಷನ್, ಇದು ಬಂದು ಇದೆ ಅನ್ಸುತ್ತೆ ಮೋಸ್ಟ್ಲಿ. ಇದಲ್ಲ, ಇದು ಒಂದು ಕ್ವಶನ್ನು. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಅಂತಂದರೆ ಇನ್ಫೈನೈಟ್ ಇಂಪಲ್ಸ್ ರೆಸ್ಪಾನ್ಸ್ ಫಿಲ್ಟರ್, ಇದು ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ಲೋ ಪಾಸ್ ಫಿಲ್ಟರ್ ವಿತ್ ಪಾಸ್ ಬ್ಯಾಂಡ್. ಓಕೆ, ಇದನ್ನು ಮೋಸ್ಟ್ಲಿ ಸೇಮ್ ಅದೇ ಬರುತ್ತೆ, ನಿಮ್ಮ ಬಟರ್ವರ್ತ್ ಫಿಲ್ಟರ್ಗೆ ಸೇರುವಂಥದ್ದು. ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ
ಹೈ ಪಾಸ್ ಫಿಲ್ಟರ್ ವಿತ್ ಪಾಸ್ ಬ್ಯಾಂಡ್ ಕೇಳಿದ್ದಾನೆ ಆ್ಯಂಡ್ ಬ್ಯಾಂಡ್ ಪಾಸ್ ಫಿಲ್ಟರ್ ಕೇಳಿದ್ದಾನೆ. ಸೊ ಬಟರ್ವರ್ತ್ಗೆ ಬರುತ್ತೆ, ಇದನ್ನು ನೋಡ್ಕೊಳ್ಳಿ ಆಯಿತಾ. ಸೊ ಈ ರೀತಿ ನೀವು ಕ್ವಶನ್ಸನ್ನು ಲಿಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಹೇಳ್ತಾ ಇರೋದನ್ನ ನೀವು ಹಂಗೆ ಲಿಸ್ಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಏನೇನು ಕೇಳಿದ್ರು ಅದಕ್ಕೆ ವರ್ಕ್ ಮಾಡಿ. ಈಸಿ ಡಿಫಿಕಲ್ಟ್ ಅಂತ ನೋಡ್ತಾ ಕೂರೋಕ್ಕಿಂತ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಕ್ವಶನ್ ಪೇಪರ್ದಾದರೂ ಮಾಡಿ, ಖಂಡಿತ ಅದ್ರಲ್ಲಿ ಬರುತ್ತೆ. ಅದ್ರಲ್ಲಿ ಬರದೆ ಅಂತ ಇರೋಕ್ಕೆ ಚಾನ್ಸೇ ಇಲ್ಲ. ನೀವು ಪಾಸ್ಟ್ ಒಂದು ಇಲ್ಲಿ ನನಗೆ 11 ಕ್ವಶನ್ ಪೇಪರನ್ನು ಇರ್ಬೋದು 10 to 11 ತನಕ. ಸೊ ಎಷ್ಟು ಕ್ವಶನ್ ಪೇಪರ್ ಇದೆ ಅಷ್ಟನ್ನ ನೀವು ಮಾಡಿದ್ರೆ ಅದರಲ್ಲೇ ಬಂದ್ಬಿಡುತ್ತೆ. ನಿಮಗೆ ಡಿಫಿಕಲ್ಟು ಕಷ್ಟ ಅನ್ನೋಕ್ಕಿಂತ ಅಷ್ಟು ಕಾನ್ಸೆಪ್ಟ್ಸ್ ಆದರೂ ವರ್ಕ್ ಮಾಡಿ, ಏನೂ ಪ್ರಾಬ್ಲಮ್ ಆಗಲ್ಲ ಆಯಿತಾ. ಓಕೆ ಯಾ. ಸೊ ಒಪಿನಿಯನ್ ಆಲ್ಸೋ ಮ್ಯಾಟರ್ಸ್ ಇಯರ್, ಬಿಕಾಸ್ ನೀವು ಒಪಿನಿಯನ್ ಮಿಸ್ ಆಯಿತು ಅಂದರೆ, ಒಂದು ಒಪಿನಿಯನ್ ನಿಮಗೆ ರಾಂಗ್ ಆಯಿತು ಅಂದರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಮಗೆ ಗೊತ್ತು. ಸೊ ಹಾಗಾಗಿ ಆಯಿತಾ. ಸೊ ಇದನ್ನು ನೋಡೋದು, ಈಗ ಇದನ್ನು ನೋಡೋಣ. ಫೈನ್. ಸಿ ದಿಸ್ ಕ್ವಶ್ಚನ್. ಸೊ ಈ ಒಂದು ಕ್ವಶ್ಚನ್ ಬಂದು ಈ ನಿಮ್ಮ ಕ್ವಶನ್ ಪೇಪರಲ್ಲೂ ಕೇಳಿದ್ದಾನೆ. ನಿಮ್ಮ ಮಾಡಲಲ್ಲಿ ಈ ಝೀರೋಗೆ ಏನು ಮಾಡಿದಾನಪ್ಪ ಅಂತ ಹೇಳಿದ್ರೆ ಅದರ್ವೈಸ್ ಅಂತ ಕೊಟ್ಟಿದ್ದಾನಷ್ಟೇ. ದ ಸೇಮ್ ಬೇಸಿಸ್ ಕ್ವಶನ್ ಯು ಗಾಟ್, ಬಟ್ ಇನ್ ದ ಝೀರೋ ಹ್ಯಾವ್ ಗಾಟ್ ಅದರ್ವೈಸ್ ಇನ್ ಮಾಡಲ್ ಕ್ವಶನ್ ಪೇಪರ್. ಕರೆಕ್ಟಾ? ಇಲ್ಲಿ ನೋಡಿ, ಸಿಮೆಟ್ರಿಕ್ FIR filter of length m, show that the system function f of z is equal to this. ಇದು ಒಂದು ಡಿರೈವೇಶನ್ ಕೈಂಡು. ಮತ್ತು ಇದು ಹ್ಯಾಮಿಂಗ್ ವಿಂಡೋ ಮತ್ತೆ ಕೇಳ್ತಾನೆ, ನೋಡ್ಕೊಳ್ಳಿ. ಹೆಚ್ಚು ಹ್ಯಾಮಿಂಗ್ ವಿಂಡೋ ಕೇಳಿದ್ದಾರೆ. ಆ್ಯಂಡ್ ದಿಸ್ ಇಸ್ ರಿಯಲೈಸ್ ದ FIR filter ಫಾರ್ ದ ಫಾಲೋಯಿಂಗ್ ಇಂಪಲ್ಸ್ ರೆಸ್ಪಾನ್ಸ್. ಡೈರೆಕ್ಟ್ ಫಾರ್ಮ್ 1 and 2 ಕೇಳಿರೋದು, ಅದನ್ನ ಮಾಡ್ಕೋಬೇಕು ನೀವು ಆಯಿತಾ. ಆಮೇಲೆ ಇಲ್ಲಿ ನೋಡಿ, ಇದು ರೆಕ್ಟಾಂಗ್ಯುಲರ್ ವಿಂಡೋ ಫಂಕ್ಷನ್ ಕೇಳಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಫೇಸ್ ರೆಸ್ಪಾನ್ಸ್ ಕೇಳಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಇದನ್ನು ಓದ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಫಾರ್ ದ ಫಾಲೋಯಿಂಗ್ ಡಿಸೈರ್ಡ್ ಫ್ರೀಕ್ವೆನ್ಸೀಸ್ ಇನ್ ರೆಕ್ಟಾಂಗ್ಯುಲರ್ ವಿಂಡೋ ಫಂಕ್ಷನ್. ಸಿ ನಿಮಗೆ ಈ ಒಂದು ಟಾಪಿಕ್ನಲ್ಲಿ ಸ್ಪೆಷಲಿ ಇನ್ ದ ಕೇಸ್ ಆಫ್ ದಿಸ್ ಡಿಸೈನ್ ಆಫ್ ಲೀನಿಯರ್ ಫೇಸ್ FIR ಫಿಲ್ಟರ್ ಲೋ ಪಾಸ್ ಆ್ಯಂಡ್ ಹೈ ಪಾಸ್ ಅಲ್ಲಿ ರೆಕ್ಟಾಂಗ್ಯುಲರ್ ಇದೆ, ಬಾರ್ಲೆಟ್ ಇದೆ, ಹ್ಯಾಮಿಂಗ್ ಆ್ಯಂಡ್ ಬ್ಲಾಕ್ಮನ್ ಇದೆ. ಇದರಲ್ಲಿ ಯಾವ್ಯಾವ್ದು ಈಗ ನಾವು ಕಂಡ್ವಿ ಅಂದರೆ ವಿ ಫೌಂಡ್ ಔಟ್ ದಿ ಹ್ಯಾಮಿಂಗ್ ಆ್ಯಂಡ್ ದ ರೆಕ್ಟಾಂಗ್ಯುಲರ್ ವಿಂಡೋ. ಫೈನ್. ಓಕೆ. ಸೊ ನೆಕ್ಸ್ಟ್ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಗಿವನ್ ದ FIR ವಿತ್ ರಿಫರೆನ್ಸ್ ಈಕ್ವೇಷನ್ y of n is equal to x of n, obtain the lattice realization. ನಾವು ಹೇಳಿದ್ವಲ್ವ, ಲ್ಯಾಟಿಸ್ ಫಾರ್ಮು ಕೇಳಿದ್ರು, ಮತ್ತೆ ಡೈರೆಕ್ಟು ಕೇಳಿದ್ರು, ಮತ್ತೆ ಇನ್ನೊಂದೇನು ಕೇಳಿದ್ರು, ಕ್ಯಾಸ್ಕೇಡ್ ಕೇಳಿದ್ರು ಆಯಿತಾ. ಸೊ ಈ ಥರ ನೀವು ಲಿಸ್ಟ್ ಮಾಡ್ಕೊಳ್ತಾ ಬನ್ನಿ. ಸೊ ಅದ್ರ ಮೇಲೆ ಕ್ವಶನ್ಸ್ ಟ್ರೈ ಮಾಡಿ, ಖಂಡಿತ ಆಗುತ್ತೆ. ಏನು ಭಯ ಬೇಡ. ಭಯ ಅನ್ನೋದು ಎಲ್ಲರಿಗೂ ಇರುತ್ತೆ, ಬಟ್ ದಟ್ ಶುಡ್ ಬಿ ಕಂಟ್ರೋಲ್ಡ್ ಆಯಿತಾ. ಸೊ ಬಿಕಾಸ್ ಇದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ನಮ್ಗೆ ಹೆಂಗಾಗೋಗಿದೆ ಅಂದರೆ ಈ ಥರ ಎಷ್ಟೋ ಮಕ್ಕಳು ಪರದಾಡ್ತಿರ್ತಾರೆ. ಒಂದು ಸಣ್ಣ ಒಪಿನಿಯನ್ ರಾಂಗ್ ಆದ್ರೂ ಕೆಲವ್ರು ಕಷ್ಟ ಅಂತಾರೆ, ಹಿಂಸೆ ಅಂತಾರೆ, ಏನೋ ಅಂತಾರೆ. ಅದು ಕೆಲವ್ರಿಗೆ ಹೆಂಗಾಗುತ್ತೆ ಗೊತ್ತಾ, ಕಷ್ಟ ಅಂತಂದಾಗ ಕೆಲವ್ರು ಏನು ಮಾಡ್ತಾರೆ, ಅವರ ಒಂದು ಪ್ರಯತ್ನವನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ನನ್ನಂತವ್ರು ಆಗ್ಬಿಟ್ರೆ ಹೆದರ್ಬಿಡ್ತೀವಿ ಸ್ವಲ್ಪ ಕಷ್ಟ ಅಂದ ತಕ್ಷಣ. ಸೊ ಆ ಹೆದರಿಕೆ ಬೇಡ ಅಂತ ನಾನು ಅಷ್ಟೇ. ನಿಮ್ಗೆ ಕಷ್ಟ ಅನ್ನಿಸ್ದಾಗ ಏನೇನು ಪ್ರಯತ್ನ ಮಾಡ್ಬೋದು, ವಾಟ್ ಕ್ಯಾನ್ ಐ ಡೂ ಟು ಓವರ್ಕಮ್ ದಟ್, ನಾನು ಏನೇನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು, ಸೊ ದಟ್ ಹ್ಯಾವ್ ಟು ಓವರ್ಕಮ್ ದಟ್. ಅಂದರೆ ಕ್ವಶನ್ ಪೇಪರ್ಸ್ ಆಗ್ಬೋದು, ಪ್ರೀವಿಯಸ್ ಇಯರ್, ಇಲ್ಲ ಮೆಟೀರಿಯಲ್ ಆಗ್ಬೋದು, ಚೆನ್ನಾಗಿರೋದು ತೊಗೊಳ್ಳೋವಂಥದ್ದು. ಆ್ಯಂಡ್ ನಾನು ಹೆಚ್ಚು ಕಮ್ಮಿ ಏನು ವರ್ಕ್ ಮಾಡಬೇಕು, ಆನ್ ವಾಟ್ ಏರಿಯಾ ಹ್ಯಾವ್ ಟು ಚೆಕ್ ಅನ್ನೋಂಥದ್ದೆಲ್ಲ ಚೆಕ್ ಮಾಡೋವಂಥದ್ದು. ಸೊ ಇವನ್ನೆಲ್ಲನೂ ನೀವು ಮಾಡ್ತಾ ಹೋದಾಗ ಒಂದು ಕಷ್ಟ ಅನ್ನೋದು ನಿಮಗೆ ಸುಲಭ ಅನಿಸುತ್ತೆ. ಸೊ ಅದನ್ನು ಮಾಡಿ. ತುಂಬ ಜನ ಹೆದರ್ಕೋತಾರೆ, ಎಸ್ಪೆಷಲಿ ನನ್ನಂಥವ್ರೇನೆ. ನಾನು ತುಂಬ ಸಲ ಹಾಗೆ ಕಷ್ಟ ಅಂದಾಗ ಅದನ್ನು ಬಿಲೀವ್ ಮಾಡಿ ನಾನು ಮುಂದಕ್ಕೆ ಹೋಗಿದ್ದಳು ಉಂಟು. ಆಮೇಲೆ ಅದು ಈಸಿ ಅಂತ ಅನ್ನಿಸ್ದಾಗ ನಾನು ಎಷ್ಟು ರಿಗ್ರೆಟ್ ಮಾಡಿದ್ದೀನಿ ಅಂತ ನನಗೆ ಐಡಿಯಾ ಇದೆ. ಸೊ ಹಂಗಾಗಿ ಅದು ಯಾರಿಗೂ ಆಗಬಾರ್ದು ಅಂತ ಹೇಳಿದ್ರೆ ನೀವು ಇವಾಗಿಂದಾನೆ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಳ್ಳಿ. ಸೊ ಇದನ್ನು ನಾನು ನಿನ್ನೆ ಕೇಳ್ತಾ ಇದ್ದೀನಿ ಅಂದರೆ ನೀವು ಇಲ್ಲಿ ಕೇಳಿದ್ದೀರಾ ಅಲ್ವಾ, ಇದು ಒಂದು ರೀತಿ ಒಪಿನಿಯನ್ನೇ ಆಗ್ಬಿಡುತ್ತೆ. ಸೊ ನಮಗೆ 4th ಮಾಡಲ್ ಈಸಿ ಅಂತ ನಾನು ಹೇಳಿ ನಿಮ್ಗೆ ಎಲ್ಲ ಥರ ಗೈಡ್ ಮಾಡ್ಬೋದು. ಕೆಲವ್ರು ಏನು ಮಾಡ್ತಾರೆ, ನಂಗೆ 4th ಕಷ್ಟ, 5th ಈಸಿ ಅಂತಾರೆ. ಸೊ ಅಲ್ಲಿ ಉಲ್ಟಾ ಆಗ್ಬೋದು. ಸೊ ಅದಕ್ಕೋಸ್ಕರನೇ ನಾನು ಇದನ್ನು ಹೇಳ್ತಾ ಇರೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಾಗ್ತದೆ ಅನ್ಕೋತೀನಿ ನಾನು ಹೇಳ್ತಾ ಇರೋದು, ಬಿಕಾಸ್ ಇಟ್ಸ್ ಆಲ್ ಜಸ್ಟ್ ಸಿಂಪಲ್ ಥಿಂಗ್ಸ್ ವೆರ್ ಇನ್ ಲೂಸ್. ಕರೆಕ್ಟಾ? ಯಾ. ನಾವು ನೆಕ್ಸ್ಟ್ ಕಮಿಂಗ್ ಆನ್ ಟು 4th ಮಾಡ್ಯೂಲ್ ನೋಡಿ, ಇದು ಯಾವುದೋ ಕ್ವಶನ್ ನಮಗೆ ಗೊತ್ತಿಲ್ಲ ನೋಡಿ. ಇಲ್ಲಿದೆ, ರಿಯಲೈಸ್ ದ ಫಾಲೋಯಿಂಗ್ ಡಿಜಿಟಲ್ ಫಿಲ್ಟರ್ ಯೂಸಿಂಗ್ ಡೈರೆಕ್ಟ್ ಫಾರ್ಮ್ 2. ಇದೊಂದು ನಾನು ಹೇಳ್ದೆ ಅಲ್ವಾ, ಡೈರೆಕ್ಟ್ ಫಾರ್ಮ್ 1 and 2 ಮತ್ತೆ ನೋಡಿದ್ವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಅನಲಾಗ್ ಫಿಲ್ಟರ್ ವಿತ್ ಟ್ರಾನ್ಸ್ಫರ್ ಫಂಕ್ಷನ್. ಇವೆಲ್ಲ ಅನಲಾಗ್ ಫಿಲ್ಟರ್ ಬರುತ್ತೆ ನೋಡಿ. ಇಲ್ಲಿ ಒಂದು ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, ಅನಲಾಗ್ ಫಿಲ್ಟರ್ಸ್ ಯೂಸಿಂಗ್ ಲೋ ಪಾಸ್ ಪ್ರೋಟೋಟೈಪ್ ಟ್ರಾನ್ಸ್ಫಾರ್ಮೇಷನ್. ಇದ್ರ ಮೇಲೆ ಒಂದು ಕ್ವಶನ್ ಬಂದಿದೆ ಇಲ್ಲಿ ಆಯಿತಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೂ ಅದೇ ಥರ ಕೇಳಿದ್ದಾನೆ, ಅನಲಾಗ್ ಲೋ ಪಾಸ್ ಪ್ರೋಟೋಟೈಪ್ ಟ್ರಾನ್ಸ್ಫಾರ್ಮೇಷನ್ ಟು ಡಿಫ್ರೆಂಟ್ ಆಯಿತಾ. ಆಮೇಲೆ ಇದು ಡಿಜಿಟಲ್ ಲೋ ಪಾಸ್ ಬಟರ್ವರ್ತ್ ಫಿಲ್ಟರ್ನ ಮತ್ತೆ ನೋಡಿದ್ವಿ ಆಯಿತಾ. ಸೊ ಇದೊಂದು ಓಕೆನಾ. ಯಾ. ಸೊ ನಾವು ನೆಕ್ಸ್ಟ್ ಕ್ವಶನ್ ಪೇಪರ್ ನೋಡೋಣ. ಸೊ ಹೀಗೆ ನಾನು ಹೇಳುವಾಗ ಲಿಸ್ಟ್ ಮಾಡ್ಕೊಂಡಿದ್ದೇನೆ, ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇದ್ರ ವೀಡಿಯೋಸ್ ಆದರೆ ನಾನು ಖಂಡಿತ ಮಾಡಿಕೊಡ್ತೀನಿ, 1, 2, 3 ನನ್ನ ಕೈಲಾದರೆ. ಬಿಕಾಸ್ ನಂದು ಏನೇನಿದೆ ವರ್ಕ್ ನೋಡ್ಕೊಂಡು ನಾನು ಮಾಡಿಕೊಡ್ತೀನಿ, ನಂಗೆ ಮಾಡಿಕೊಡಲ್ಲ ಅಂತ ಅಲ್ಲ. ಬಟ್ ಇದ್ರದ್ದು ಒಂದಿಷ್ಟು ವೀಡಿಯೋಗಳು ನನ್ನ ಕೈಲಿ ಸಾಧ್ಯ ಆದರೆ ಮಾಡಿಕೊಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ನನ್ನ ಕೈಲಾಗಲಿಲ್ಲ ಅಂದರೆ ಲೆಕ್ಚರ್ ಸೀರೀಸ್ ಆದರೂ ಕಳಿಸ್ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ ಆಯಿತಾ. ರೈಟ್? ಓಕೆ. ನೆಕ್ಸ್ಟ್
ಈ ಪೇಪರಲ್ಲಿ ನೋಡ್ತೀರಪ್ಪ ಅಂತ ಹೇಳಿದ್ರೆ ಹ್ಯಾವಿಂಗ್ ವಿಂಡೋನೇ ಬಂದಿದೆ. ದ ಫಸ್ಟ್ ಒನ್ ಇಲ್ಲಿ ನೋಡಿ, ವಿಂಡೋಯಿಂಗ್ ಟೆಕ್ನಿಕ್, ಡಿಫ್ರೆಂಟ್ ಟೈಪ್ಸ್ ವಿಂಡೋಯಿಂಗ್ ಟೆಕ್ನಿಕ್ ಆಯಿತಾ. ವಿಂಡೋಯಿಂಗ್ ಟೆಕ್ನಿಕ್ದು ಒಂದಿಷ್ಟು ಥಿಯರಿ ಇದೆ, ಯಾವ ವಿಂಡೋಯಿಂಗ್ ಟೆಕ್ನಿಕ್ಕು ಮತ್ತು ವಿಂಡೋಯಿಂಗ್ ಟೆಕ್ನಿಕ್ ಅಂತ ನೀವು ಟೇಬಲ್ ಇರುತ್ತೆ, ಅದನ್ನು ನೀವು ಬರೀಬೇಕಾಗುತ್ತೆ. ಇದು ಕಂಪ್ಲೀಟ್ ಅದನ್ನೇ. ಸೊ ಇಲ್ಲಿ ನೋಡಿ, ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಆಫ್ ಎನ್ FIR ಫಿಲ್ಟರ್ ಇಸ್ ಗಿವನ್ ಬೈ ಡಿಟರ್ಮೈನ್ ದ ಕೋಎಫಿಷಿಯಂಟ್ ಆಫ್ ಇಂಪಲ್ಸ್ ರೆಸ್ಪಾನ್ಸ್ H of A. ಇದು ಕೂಡ ಒಂದು ರೀತಿ ಡ್ರಾಯಿಂಗ್ ರೀತಿಯಲ್ಲೇ ಬರುತ್ತೆ. ಸೊ ನೀವು ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ದೆನ್ ದಿಸ್ ಇಸ್ ಡಿಟರ್ಮೈನ್ ದ ಕೋಎಫಿಷಿಯಂಟ್ ಕೇಮ್ ಆಫ್ ದ ಲ್ಯಾಟಿಸ್ ಫಿಲ್ಟರ್ ಕರೆಸ್ಪಾಂಡಿಂಗ್ ಟು FIR ಫಿಲ್ಟರ್ ಡಿಸ್ಕ್ರೈಬ್ ಬೈ. ಇದು ಲ್ಯಾಟಿಸ್ ಸ್ಟ್ರಕ್ಚರ್ನ ನೀವು ಬರೀಬೇಕಾಗುತ್ತೆ. ಲ್ಯಾಟಿಸ್ ಸ್ಟ್ರಕ್ಚರ್ ಬರೆದು ಕೋಎಫಿಷಿಯಂಟ್ ಕೇಮ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಇಲ್ಲಿ ಬಂದಿರೋಂಥ ಕ್ವಶನ್ ವಿಂಡೋಯಿಂಗ್ ಟೆಕ್ನಿಕ್ದು ಮತ್ತು ಡೈರೆಕ್ಟ್ ಫಾರ್ಮ್ 1 and 2 ಸಂಬಂಧಪಟ್ಟಂತೆ ಒಂದಿಷ್ಟು ವೇರಿಯೇಬಲ್ ಕ್ವಶನ್ಸ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ಬಂದಿರೋದು ಹ್ಯಾವಿಂಗ್ ವಿಂಡೋ ಮೇಲೆ ಕ್ವಶನ್ ಬಂದಿದೆ. ಅದು ಸೇಮ್ ಇದೇ ಥರ ಕೊಟ್ಟಿದ್ದಾನೆ ನೋಡ್ಕೊಳ್ಳಿ. ಈ ಥರದ್ದು ರಿಪೀಟೆಡ್ಲಿ ಗಾಟ್ ಫಾರ್ 3rd ಟೈಮ್, ರೈಟ್. ಸ್ವಲ್ಪ ಅಂದರೆ ನ್ಯೂಮರಿಕ್ಸ್ ಚೇಂಜ್ ಆಗಿದ್ರು ಇದೇ ಪ್ಯಾಟರ್ನಲ್ಲಿ ಬಂದಿದೆ ಅಲ್ವಾ, ರೈಟ್. ಎಸ್. Now coming on to the next one, obtain the cascade form realization ಕೇಳಿದ್ದಾರೆ and realize the following function in direct form ಕೇಳಿದ್ದಾರೆ. ಸಿ ನಿಮ್ಗೆ ಹೆಚ್ಚು ಕಮ್ಮಿ ನೋಡಿಲಿ, ಇಲ್ಲಿ ಲ್ಯಾಟಿಸ್ ಸ್ಟ್ರಕ್ಚರ್ ಬಗ್ಗೆನೇ ಬಂದಿದೆ ಆ್ಯಂಡ್ ಇಲ್ಲೂ ಕೂಡ ಕೋಎಫಿಷಿಯಂಟ್ ಆಫ್ ಇಂಪಲ್ಸ್ ರೆಸ್ಪಾನ್ಸ್ ಬಂದಿದೆ, ಇದು ಕೂಡ. ಆ್ಯಂಡ್ ದಿಸ್ ಒನ್ ಅದು ಕ್ಯಾಸ್ಕೇಡ್ ಫಾರ್ಮ್ ಆ್ಯಂಡ್ ಡೈರೆಕ್ಟ್ ಫಾರ್ಮ್ ಬಂದಿದೆ. ಸೊ ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ಓಕೆ. ಸೊ ಇಲ್ಲಿ ಬಂದಿರೋದು ಜನರಲ್ ಪ್ರೊಸೀಜರ್ ಯೂಸಿಂಗ್ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಆಯಿತಾ. ಎಸ್. ಆ್ಯಂಡ್ ದೆನ್ ಹಿಯರ್ ಇಟ್ ಇಸ್ ಕಂಪೇರ್ FIR ಆ್ಯಂಡ್ IIR ಫಿಲ್ಟರ್. ಓಕೆ, ಇದನ್ನು ಎಸ್. ಆ್ಯಂಡ್ ಇದೊಂದು ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಮೆಥಡ್ ಮೇಲೆ, ಅಂದರೆ ನಿಮ್ಗೆ ಇಲ್ಲಿ ಕೇಳಿದ್ದಾನೆ ಒಂದು ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ. ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂಡ್ ಫ್ರೀಕ್ವೆನ್ಸಿ ವ್ರಾಪಿಂಗ್ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಡಿಸೈನ್ ಪ್ರೊಸೀಜರ್ ಇದರಲ್ಲಿ ಬಂದಿರುತ್ತೆ. ಇಲ್ಲಿ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಡಿಸೈನ್ ಮೆಥಡ್ ಇದರಲ್ಲೂ ಕೂಡ ಒಂದಿಷ್ಟು ಕ್ವಶನ್ ಬಂದಿರುತ್ತೆ. ನಾನು ಏನು ಸಜೆಷನ್ ಕೊಡ್ತೀನಿ ಅಂದರೆ, ಇವಾಗ ನಿಮಗೆ ಡೈರೆಕ್ಟ್ ಫಾರ್ಮ್ 1 and 2 FIR ಅಲ್ಲಿ ಮಾಡಿರ್ತೀರಾ, IIR ಆಪೋಸಿಟ್ ಏನಿಲ್ಲ. FIR ಅಲ್ಲಿ ಮಾಡಿರೋಂಥ ಇದು ಮಾಡಿದ್ದೀರಾ. FIR ಅಲ್ಲಿ ಏನಿದೆ, ಇಲ್ಲಿ FIR ಅಲ್ಲಿ ಏನಿದೆ ಡೈರೆಕ್ಟ್ ಫಾರ್ಮ್ 1 and 2 ಇದೆ. ಇದೇ ಡೈರೆಕ್ಟ್ ಫಾರ್ಮ್ ಸೇಮ್ ಇದನ್ನು ಇಲ್ಲೂ ಮಾಡಿರ್ತೀರ, IIR ಅಲ್ಲೂ ಮಾಡ್ತೀರ, ಅದು ಆಪೋಸಿಟ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ, ನೀವು ಅದನ್ನು ಎರಡೂ ಕಡೆನೂ ಅದನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನೀವು ಹೆಂಗೂ 4th ಮಾಡಿದ್ರೆ ಫುಲ್ ಓದ್ತೀರಲ್ವ, 5th ಮಾಡಿಲ್ಲ ಅದು ಕಾನ್ಸಂಟ್ರೇಟ್ ಮಾಡ್ಬೋದು. ಆ್ಯಂಡ್ ನೀವು ಇನ್ನೊಂದೇನು ಕಾನ್ಸಂಟ್ರೇಟ್ ಮಾಡ್ಬೋದು, ನಾನು ಹೇಳಿದೆ ಬಟರ್ವರ್ತ್ ಫಿಲ್ಟರ್ದು ಏನು ಹೇಳಿದ್ದೆ, ಇಟ್ ಇಸ್ ಹೈ ಪಾಸ್ ಫಿಲ್ಟರ್ ಆ್ಯಂಡ್ ಬ್ಯಾಂಡ್ ಪಾಸ್ ಫಿಲ್ಟರ್, ಅದು ಕಾನ್ಸಂಟ್ರೇಟ್ ಮಾಡ್ಬೋದು. ಅದೆರಡು ಟಾಪಿಕ್ಸ್ನ ನೀವು ಅಚ್ಚುಕಟ್ಟಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು ಆಯಿತಾ. ಆ್ಯಂಡ್ ಇಲ್ಲಿದೆ ನೋಡಿ, ಈ ಟಾಪಿಕ್ನೇ ಕಾನ್ಸಂಟ್ರೇಟ್ ಮಾಡ್ಬೋದು ಆ್ಯಂಡ್ ಇದನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ಬೋದು. ಈ ಎರಡನ್ನೂ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಇದು ಕೂಡ ಒಂದಿಷ್ಟು ಸಣ್ಣ ಪುಟ್ಟ ಥಿಯರಿಗಳೇನಾದ್ರು ಕಂಡು ಅಂದರೆ ಅದನ್ನು ನೋಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಕ್ವಶನ್ ಪೇಪರ್ ನೋಡೋಣ. ವಿಲ್ ಸಿ ದ ಅದರ್ ಒನ್. ಎಷ್ಟಾಯಿತು ಒಂದು ಲೆಕ್ಕಕ್ಕೆ, 1 2 4 ಆಯಿತು, ಇದು 5. ಓಕೆ. ಸೊ ಇವಾಗ ನೆಕ್ಸ್ಟ್ ಪೇಪರಲ್ಲಿ 3 stage FIR ಫಿಲ್ಟರ್ ಇದನ್ನ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವು ಮಾಡ್ಬೋದು. ಡೈರೆಕ್ಟ್ ಫಾರ್ಮ್ 1 FIR ನಾನು ಅದೇ ಹೇಳಿದೆ, ನೀವು ಡೈರೆಕ್ಟ್ ಫಾರ್ಮ್ 1 and 2 FIR ಅಲ್ಲೂ ಮಾಡ್ತೀರಾ ಅಂದರೆ IIR ಇಟ್ ಇಸ್ ದ ಆಪೋಸಿಟ್, ಅದು ತೊಗೊಂಡು ಮಾಡ್ಬೋದು ನೀವು, ಏನು ತೊಂದರೆ ಇಲ್ಲ. ಇದು ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕೇಳಿರೋ ಅಂಥದ್ದು ಡೈರೆಕ್ಟ್ ಫಾರ್ಮ್ 1 and 2 ರಿಯಲೈಸೇಷನ್, ನಾನು ಹೇಳ್ದೆ ಅಲ್ವಾ, ಅದನ್ನೇ ನೀವು ಮಾಡ್ಕೊಳ್ಳಿ, ಡೋಂಟ್ ವರಿ, ಓಕೆನಾ. ನೆಕ್ಸ್ಟು ನೋಡಿರಿ, ಈ ಕ್ವಶನ್ನ ಕರೆಕ್ಟಾಗಿ ನೋಡಿ, ನಿಮಗೆ 4ನೇ ಸತಿ ಇದೇ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಬಂದಿದೆ ಅಂದಮೇಲೆ ಈ ಪ್ಯಾಟರ್ನ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ, ಖಂಡಿತ ಇದೇ ಪ್ಯಾಟರ್ನ್ ನಿಮ್ಮ ಎಕ್ಸಾಮಿಗೆ ಬರುತ್ತೆ, 100% ಶೋರ್ ಆಯಿತಾ. ಸೊ ಹೀಗೆ ನೀವು ಸಣ್ಣ ಪುಟ್ಟದ್ದು ಕ್ವಶನ್ ಪೇಪರಲ್ಲಿ ನೋಡಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಇಟ್ಸ್ ನಾಟ್ ಜಸ್ಟ್ ಕೀಪಿಂಗ್ ಎ ಕ್ವಶನ್ ಪೇಪರ್ ಇನ್ ಫ್ರಂಟ್ ಆಫ್ ಯು ಆರ್ ಕೀಪಿಂಗ್ ಎ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇನ್ ಫ್ರಂಟ್ ಆಫ್ ಯು. ಸಣ್ಣ ಪುಟ್ಟದ್ದು ನೋಡಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಅದು ಸಣ್ಣ ಪುಟ್ಟದ್ದು ನೋಡಿದ್ರೇ ನಿಮಗೆ ಒಂದು ಎಕ್ಸಾಮ್ಗೆ ಐಡಿಯಾ ಬರುತ್ತೆ, ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ವಿತೌಟ್ ಡೂಯಿಂಗ್ ಎನಿ ಹಾರ್ಡ್ ವರ್ಕ್ ಆರ್ ಸೋಸೆ, ರೈಟ್. ಯಾ. ಆ್ಯಂಡ್ ನೆಕ್ಸ್ಟ್ ಇದು ಲ್ಯಾಡರ್ ಸ್ಟ್ರಕ್ಚರ್ ಕೇಳಿದ್ದಾರೆ, ಇದನ್ನು ಕೂಡ ಮಾಡ್ಕೊಳ್ಳಿ. ಈ ಮಾಡ್ಯೂಲಲ್ಲಿ ನಾನು ಏನೇನಿಗೆ ಹೇಳ್ತಾ ಇದ್ದೀನಲ್ವ, ಯಾವುದ್ರ ಮೇಲೆ ಕ್ವಶನ್ ಬಂದಿತ್ತು ಅಂತ ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮರಿದಂತೆ. ನೀವು ಅಂದ್ಕೋಬೋದು ಮ್ಯಾಮೇನು ಎಲ್ಲ ಕ್ವಶನ್ ಪೇಪರಿಂದ ತೊಗೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ ಕ್ವಶನ್ಸ್ನ, ಜಸ್ಟ್ ಅದು ಬಂದಿದೆ ಇದು ಬಂದಿದೆ ಓದ್ಕೊಳ್ಳಿ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಏನು ಅಂದರೆ ನಾವೆಲ್ಲ ಕ್ವಶನ್ ಪೇಪರ್ನು ಒಂದು ಏನಂತ ಹೇಳ್ತಾರೆ ಕಂಪೇರ್ ಮಾಡೋದರ ಮುಖಾಂತರ ನಮ್ಗೆ ಏನು ಗೊತ್ತಾಗ್ತಿದೆಯಪ್ಪ ಅಂತ ಹೇಳಿದ್ರೆ ಯಾವ ಒಂದು ಪೇಪರಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದೆ ಆ್ಯಂಡ್ ಹೌ ಮೆನಿ ರಿಪೀಟೆಡ್ ನಂಬರ್ ಆಫ್ ಕ್ವಶನ್ಸ್ ಆನ್ ದ ಸೇಮ್ ಪ್ಯಾಟರ್ನ್ ದಟ್ ಹ್ಯಾವ್ ಕಮ್ ಅನ್ನೋದನ್ನ ನಾವು ನೋಡ್ಕೊಬೋದು. ಆ್ಯಂಡ್ ಇನ್ನೊಂದೇನೋಪ್ಪ ಅಂತ ಹೇಳಿದ್ರೆ, ಸೊ ನಮಗೆ ಯಾವುದ್ರ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕು, ವೆದರ್ ಇನ್ ಒನ್ ಕ್ವಶನ್ ಪೇಪರ್ ವಾಟ್ ದ ಕ್ವಶನ್ ವಿ ಹ್ಯಾವ್ ಗಾಟ್ ಎಷ್ಟು ಸೇಮ್ ಇಸ್ ರಿಪೀಟಿಂಗ್ ಅಗೇನ್ ಇನ್ ಅದರ್ ಪೇಪರ್ ಅನ್ನು ನೋಡಿದಾಗ ನಾವು ಯಾವುದ್ರ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಬಿಕಾಸ್ ಸಬ್ಜೆಕ್ಟ್ ಇಸ್ ಎಕ್ಸಿಸ್ಟಿಂಗ್ ಸಿನ್ಸ್ 1997 or 9 ನನಗೆ ಗೊತ್ತಿರೋ ಮಟ್ಟಿಗೆ. ಬಿಕಾಸ್ ನಾನು DSP ಬುಕ್ಕನ್ನು ತೋರಿಸಿದ್ದೆ, ನೀವು ನನ್ನ ಪ್ಲೇ ಲಿಸ್ಟನ್ನು ನೋಡಿರೋದಾಗಿದ್ರೆ ಗೊತ್ತಾಗಿರುತ್ತೆ. ನಾನು DSP ಟೆಕ್ಸ್ಟ್ ಬುಕ್ಕನ್ನು ತೋರಿಸಿದ್ದೇನೆ, ಅದರಲ್ಲಿ ನಿಮಗೆ 2001 ಸಿಗ್ತಾ ಇದೆ, 2001 ಸಿಗ್ತಾ ಇದೆ. 2001 ಅಂದರೆ ಇಟ್ ಈಸ್ ನೌ ಟಿಲ್
2001 ಅಂದರೆ ಇಟ್ ಇಸ್ ನಾಟ್ ಇಲ್ಲಿ ಎಷ್ಟು ನಿಮಗೆ ಇಲ್ಲಿ ತನಕ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟೋ ವರ್ಷಗಳಾಗೋಗಿದೆ. ಸೊ ಅಲ್ಲಿಂದಲೂ ನಿಮಗೆ ಬರ್ಬೋದು. ಸೊ ನೋಡ್ಕೊಳ್ಳಿ ಆಯಿತಾ. ಓಕೆ, ನಾವು ಒಬ್ಟೇನ್ ಎ ಪ್ಯಾರಲಲ್ ರಿಯಲೈಸೇಷನ್ ಫಾರ್ ದ ಸಿಸ್ಟಮ್ ಡಿಸ್ಕ್ರೈಬ್ಡ್ ಬೈ ಇದು ಕೇಳ್ತಾನೆ. ಆ್ಯಂಡ್ ಕ್ಯಾಸ್ಕೇಡ್ ರಿಯಲೈಸೇಷನು ಕೇಳ್ತಾನೆ. ನಾನು ಅದೇ ಹೇಳಿದ್ದು, ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಇದು 5th ಮಾಡ್ಯೂಲಲ್ಲೂ ಇದ್ರೆ ಮಾಡ್ಕೊಳ್ಳಿ ಅಂತ ಆಯಿತಾ. ಇದು ಬಟರ್ವರ್ತ್ ಅನಲಾಗ್ ಫಿಲ್ಟರ್, ಇದನ್ನು ನೋಡ್ಕೊಂಡು ನೀಟಾಗಿ ಮಾಡಿ. ಈ ಥರ ಒಂದ್ಸಲಿ ಕೇಳಿದ್ದ, ಕರೆಕ್ಟ್ ಅಲ್ವಾ? ಅಲ್ಲಿ ಯಾವುದೋ ಕ್ವಶನ್ ಪೇಪರಲ್ಲಿ ನಾವು ನೋಡಿದ್ವಿ. ಆ್ಯಂಡ್ ರಿಯಲೈಸ್ ದ ಎಫ್ಐಆರ್ ಫಿಲ್ಟರ್ ಟ್ರಾನ್ಸ್ಫರ್ ಫಂಕ್ಷನ್ ಇಸ್ ಗಿವನ್ ಬೇಸಿಂಗ್ ಡೈರೆಕ್ಟ್ ಫಾರ್ಮ್ ಆಲ್. ಎಫ್ಐಆರ್ ಫಿಲ್ಟರ್ದು ಇಲ್ಲೆಲ್ಲ ಮಿಸ್ ಆಗಿ ಬಂದಿದೆ, ಬಟ್ ಇದನ್ನು ಕೂಡ ಮಾಡ್ಕೊಳ್ಳಿ ಆಯಿತಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಡ್ ವಿ ಡೂ ದಿಸ್ ಆರ್ ವಾಟ್? ವಿ ಹ್ಯಾವನ್ ಡನ್ ದಿಸ್. ಸೊ ಇದೊಂದು ಕ್ವಶನ್ ಪೇಪರ್ನ ನಾನು ಮಾಡ್ತೀನಿ, ಮತ್ತು ಪಾರ್ಟ್ 2 ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ವರ್ಕ್ ಇದೆ, ಅಲ್ಲಿ ಕಂಟಿನ್ಯೂ ವಿತ್ ಪಾರ್ಟ್ 2. ಸೊ ಲೆಟ್ಸ್ ಸಿ ವಿತ್ ದಿಸ್ ಕ್ವಶನ್ ಪೇಪರ್. ದಿಸ್ ಕ್ವಶನ್ ಪೇಪರ್ ಇಸ್ ಕಂಪ್ಲೀಟ್ಲಿ ಓಪನ್ ಚಾಯ್ಸ್, ಅದಕ್ಕೆ ಆರ್ ಕೊಟ್ಟಿಲ್ಲ. ಕಂಪ್ಲೀಟ್ಲಿ ಓಪನ್ ಚಾಯ್ಸ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇದು ನಿಮಗೆ ಆರ್ ಅಂತ ಕೊಟ್ಟಿಲ್ಲ. ಸೊ ನಾನೇ ಬೈಫರ್ಕೇಟ್ ಮಾಡಿ ಹೇಳ್ಕೊಡ್ತೇನೆ ನೋಡಿ ಆಯಿತಾ. ಸೊ ಇಲ್ಲಿ ಸಿಮೆಟ್ರಿಕ್ ಎಫ್ಐಆರ್ ಫಿಲ್ಟರ್ ಹೂಸ್ ಡಿಸೈನ್ ಫ್ರೀಕ್ವೆನ್ಸೀಸ್ ಗಿವನ್ ಬೈ, ನೋಡಿ ಇದೇ ಥರ ಕೊಟ್ಟಿದ್ದಾರೆ, ಅದರಲ್ಲಿ ರೆಕ್ಟ್ಯಾಂಗುಲರ್ ವಿಂಡೋ ಕೇಳಿದ್ದಾರೆ. ನಾವೀಗ ಕಂಡಿರೋದ್ರಲ್ಲಿ ರೆಕ್ಟ್ಯಾಂಗುಲರ್ ಮತ್ತು ಹ್ಯಾಮಿಂಗ್ ವಿಂಡೋನೇ ಜಾಸ್ತಿ. ಸೊ ಅದನ್ನು ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ಡೈರೆಕ್ಟ್ ಫಾರ್ಮ್ ರಿಯಲೈಸೇಷನ್ ಕೇಳಿದ್ದಾರೆ. ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಎಫ್ಐಆರ್ ಕೇಳಿದ್ದಾರೆ. ಸೊ ನಾನು ಅದೇ ಹೇಳಿದ್ನಲ್ಲ, ನೀವು ಯಾವುದು ಒತ್ತು ಕೊಡಬೇಕು ಅಂತ ಇದರಲ್ಲೇ ಗೊತ್ತಾಗಿರುತ್ತೆ. ಒಂದು ರೆಕ್ಟ್ಯಾಂಗುಲರ್ ಹ್ಯಾಮಿಂಗ್ ವಿಂಡೋ ಕೊಡಬೇಕು, ಒಂದು ಡೈರೆಕ್ಟ್ ಫಾರ್ಮು, ಲ್ಯಾಟೈಸು, ಕ್ಯಾಸ್ಕೇಡ್ ಫಾರ್ಮ್ ಬಗ್ಗೆ ನೋಡ್ಕೋಬೇಕು. ಆ್ಯಂಡ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಎಫ್ಐಆರ್ ಫಿಲ್ಟರ್ ಮತ್ತು ಎಫ್ಐಆರ್ ಫಿಲ್ಟರ್ ಕಾನ್ಸೆಪ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ನೀವು ಒಂದು ನೋಡ್ಕೊಳ್ಬೋದಾಗಿರುತ್ತೆ. ಇದನ್ನೇ ಜಾಸ್ತಿ ಕೇಳಿದ್ದಾರೆ, ಇದನ್ನು ವರ್ಕೌಟ್ ಮಾಡಿ ಆಯಿತಾ. ಆ್ಯಂಡ್ ಹಿಯರ್ ಆಲ್ಸೋ ಸಿ ಡ್ರಾ ದ ಮ್ಯಾಗ್ನಿಟ್ಯೂಡ್ ರೆಸ್ಪಾನ್ಸ್ ಆ್ಯಂಡ್ ಶೋ ದ ಬಿಗ್ಗೆಸ್ಟ್ ಸೈಡ್ ಲೋ ವ್ಯಾಲ್ಯೂಸ್ ಫಾರ್ ದ ಫಾಲೋಯಿಂಗ್ ವಿಂಡೋಸ್. ಇದು ಕೇಳಿದ್ದಾರೆ, ಇದು ನೋಡ್ಕೊಳ್ಳಿ. ಆ್ಯಂಡ್ ನೋಡಿ ದ ಸೇಮ್ ಥಿಂಗ್ ಕೇಳಿದಾರಲ್ವಾ, ರಿಪೀಟ್ ಆಗ್ತಾ ಇದೆ ಕ್ವಶನ್, ನೀವು ನೋಡ್ತಾ ಇರ್ಬೋದು. ಸೊ ಈ ಒಂದು ಕ್ವಶನ್ ರಿಪೀಟ್ ಆಗ್ತಾ ಇರ್ಬೋದು. ಸೊ ಈ ಒಂದು ಕ್ವಶನ್ನ ನೀವು ತುಂಬ ಸಲ ಮಾಡಬೇಕಾಗುತ್ತೆ. ಸೊ ಇದ್ರ ಮುಖಾಂತರ ನಿಮ್ಗೆ ಏನು ಕ್ವಶನ್ಸ್ ಅಂತ ಗೊತ್ತಾಗಿದೆ ಅನ್ಕೋತೆ ಆಯಿತಾ. ನೋಡಿ ಇದು ಕೇಳಿದ್ದಾರೆ, ಇದನ್ನು ನೀವೊಂದು 3ನೇ ಸತಿ ನೋಡ್ತಾ ಇರ್ಬೋದಾ. ಫಸ್ಟ್ ಪೇಪರಲ್ಲೇ ನೋಡಿದ್ವಿ, ಲಾಸ್ಟಲ್ಲೊಂದು ನೋಡಿದ್ವಿ, ಇಲ್ಲಿ ನೋಡ್ತಾ ಇದ್ದೀರಾ ಆಯಿತಾ. ಓಕೆ, ಆ್ಯಂಡ್ ಈ ಒಂದು ಇದರಲ್ಲಿ ನೀವು ನೋಡೋದಾದರೆ ನೋಡಿ ಡೈರೆಕ್ಟ್ ಫಾರ್ಮ್ 1 and 2 ಮಾಡ್ಕೊಳ್ಳಿ. ಯಾವುದು 8C ಮಾಡ್ಕೊಳ್ಳಿ ನೀವು, ನಾನು ಹೇಳ್ತೀನಿ ಯಾವ್ದು ಮಾಡಬೇಕಂತ. ಆ್ಯಂಡ್ ಇದು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಬೈಲಿನಿಯರ್ ಟ್ರಾನ್ಸ್ಫಾರ್ಮೇಷನ್ ಕ್ವಶನ್ ಇಲ್ಲೊಂದಿದೆ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕೂಡ ಮಾಡ್ಕೊಳ್ಳಿ. 7AB 8A B and C ಮಾಡ್ಕೊಳ್ಳಿ. ಇಷ್ಟನ್ನು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ವಿಲ್ ಕಂಟಿನ್ಯೂ ವಿತ್ ಪಾರ್ಟ್ 2. ಆ್ಯಂಡ್ ದಿಸ್ ಇಸ್ ವಾಟ್ ಇಸ್ ಫಾರ್ ದ ಫಸ್ಟ್ ಪಾರ್ಟ್. ನಾವು 18 ಸ್ಕೀಮ್ದೆಲ್ಲ ನೋಡ್ಕೊಂಡ್ವಿ. ನೆಕ್ಸ್ಟ್ ಪಾರ್ಟ್ನ ಕಂಟಿನ್ಯೂ ಮಾಡ್ತೀನಿ ನಾನು. ವಿಲ್ ಕಂಟಿನ್ಯೂ ಇಟ್ ಆ್ಯಂಡ್ ಐ ವಿಲ್ ಟೆಲ್ ಯು ಅಬೌಟ್ ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ 17 ಸ್ಕೀಮ್ ಆಯಿತಾ. ಓಕೆ.